ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣಿಮಾ. ಇವತ್ತಿನ ಟಾಪಿಕ್ ಬಂದು ಟೀಚಿಂಗ್ ಟೆಕ್ನಿಕ್ಸ್. ಯಾವ ರೀತಿ ನಾವು ನಮ್ಮ ಬಿಹೇವಿಯರ್ ಚೇಂಜ್ ಮಾಡ್ಕೊಂಡ್ರೆ ಮೇಸ್ಟ್ರಾಗಿ ಮಕ್ಕಳ ಬಿಹೇವಿಯರ್ ಚೇಂಜ್ ಆಗುತ್ತೆ. ಮಕ್ಕಳನ್ನ ಅಟ್ರಾಕ್ಟ್ ಮಾಡೋದು ಹೇಗೆ, ಅವರನ್ನ ನಮ್ಮ ಕಡೆ ಹೋಲ್ಸ್ಕೊಡೋದು ಹೇಗೆ, ಪಾಠ ಕೇಳೋಕೆ ಅವರನ್ನ ಅನುವು ಮಾಡ್ಕೊಡೋದು ಹೇಗೆ, ಅವರನ್ನ ನಮ್ಮ ಕಡೆ ಸೆಳ್ಕೊಳ್ಳೋದು ಹೇಗೆ, ಹೀಗೆ ನೀವು ಯಾವ ಥರ ಬೇಕಾದ್ರೂ ತಗೊಳ್ಬೋದು. ಇದರಲ್ಲಿ 6 ಟೆಕ್ನಿಕ್ಗಳು ಇದಾವೆ. ಆ 6 ಟೆಕ್ನಿಕ್ ನಾನು ಸರಳವಾಗಿ ವಿವರಿಸ್ತಾ ಹೋಗ್ತೀನಿ. ಇದು ತುಂಬಾ ಚೆನ್ನಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಬಟ್ ಈ ಟೆಕ್ನಿಕ್ಗಳನ್ನು ಯೂಸ್ ಮಾಡೋಕೆ ಮುಂಚೆ ಮೇಸ್ಟ್ರಾಗಿ ನಾವು ತಯಾರಾಗಿರಬೇಕು. ಈ 6 ಟೆಕ್ನಿಕ್ನಲ್ಲಿ ಮೊದಲನೇ ಟೆಕ್ನಿಕ್ ಏನಪ್ಪಾ ಅಂತಂದ್ರೆ ಅಡ್ರೆಸಿಂಗ್ ಸ್ಟೂಡೆಂಟ್ಸ್ ಬೈ ದೇರ್ ನೇಮ್ಸ್. ಯಾವಾಗಲೂ ಮಕ್ಕಳನ್ನ ಅವರ ಹೆಸರಿಡದೆ ಕರಿಬೇಕು. ಪೆಟ್ ನೇಮ್ ಇಟ್ಕೊಂಡಿರ್ತೀವಿ ನಾವು ಒಂದೊಂದ್ಸತಿ ಮಕ್ಕಳನ್ನ ಕರಿಯಕ್ಕೆ. ಈ ಮಕ್ಕಳಿಗೆ ಪೆಟ್ ನೇಮ್ ಇಡೋದು ಅಥವಾ ಒಂದೇ ಮಗುವನ್ನ ಇಷ್ಟಪಡೋದು, ತನ್ನಿಷ್ಟದ ಮಕ್ಕಳನ್ನ ಬೇರೆ ತರ ಕರೆಯೋದು, ಬೇರೆ ಮಕ್ಕಳನ್ನ ಅವ್ರ ಹೆಸರಿಡ್ದು ಕರೆಯೋದು, ಈ ರೀತಿ ಮಾಡಬಾರ್ದು. ತರಗತಿಗೆ ಹೋದ್ಮೇಲೆ ನೀವು ಎಲ್ರಿಗೂ ಮೇಸ್ಟ್ರೆ, ಎಲ್ಲರೂ ನಿಮ್ಮ ಮಕ್ಕಳೇ, ನಿಮ್ಮ ವಿದ್ಯಾರ್ಥಿಗಳೇ. ಹಾಗಾಗಿ ಎಲ್ಲಾ ಮಕ್ಕಳನ್ನ ಅವ್ರವ್ರ ಹೆಸರಿಡ್ದು ಕರೆಯೋದ್ರಿಂದ ಬಿಹೇವಿಯರಲ್ ಚೇಂಜಸ್ನ ನೀವು ತುಂಬಾ ಚೆನ್ನಾಗಿ ಗಮನಿಸಬಹುದು. ಯಾಕಂದ್ರೆ ಮುಂಚೆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಯಾವ ವ್ಯಕ್ತಿಯ ಹೆಸರನ್ನ ನಾವು ಪೂರ್ತಿ ಹೆಸರಿಡ್ದು ಕರಿತೀವೋ ಅವ್ರಿಗೆ ಅವ್ರ ಹೆಸರು ಇಷ್ಟ ಇದ್ರೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅವ್ರ ಮೇಲೆ, ತುಂಬಾ ಖುಷಿ ಪಡ್ತಾರೆ ಅವ್ರು ನಿಮ್ ಜೊತೆ ಮಾತಾಡಕ್ಕೆ. ಹಾಗಾಗಿ ನಿಮ್ಗೆ ಇಷ್ಟ ಇರೋ ಮಕ್ಕಳೇ ಆಗ್ಲಿ, ಇಷ್ಟ ಇಲ್ಲದೆ ಇರೋ ಮಕ್ಕಳೇ ಆಗ್ಲಿ, ಒಳ್ಳೆ ಮಕ್ಕಳೇ ಆಗ್ಲಿ ಅಥವಾ ತುಂಬಾ ಸತಾಯಿಸೋ ಮಕ್ಕಳೇ ಆಗ್ಲಿ, ಎಲ್ಲಾ ಮಕ್ಕಳನ್ನ ಒಂದೇ ತರ ನೋಡ್ಬೇಕು ಮತ್ತೆ ಅವರ ಹೆಸರಿಡದೆ ಕರಿಬೇಕು. ಎರಡನೇ ಟೆಕ್ನಿಕ್, ವೆಲ್ಕಮ್ ದೆಮ್ ಇನ್ ಟು ದ ರೂಮ್ ವಿತ್ ಜಾಯ್. ಅಂದ್ರೆ ಯಾಕಪ್ಪ ನಾನು ಸ್ಕೂಲ್ಗೆ ಹೋಗ್ಬೇಕು, ಯಾಕಪ್ಪ ನಾನು ಇವ್ರ ಕ್ಲಾಸಿಗೆ ಹೋಗ್ಬೇಕು ಅಂತ ಯಾವ ಮಗುಗೂ ಬೋರ್ ಆಗಬಾರ್ದು. ನೀವು ನಿಮ್ಮ ತರಗತಿಯನ್ನ ಎಷ್ಟು ಸಕಾರಾತ್ಮಕವಾಗಿ ಇಟ್ಕೊಂಡಿರ್ತೀರಾ, ಎಷ್ಟು ಪಾಸಿಟಿವ್ ಆಗಿ ಇಟ್ಕೊಂಡಿರ್ತೀರಾ, ಎಷ್ಟು ಜಾಯ್ಫುಲ್ ಆಗಿ ಇಟ್ಕೊಂಡಿರ್ತೀರಾ. ಎಂಥದ್ದೇ ಪಾಠ ಮಾಡಿದ್ರು ಮಧ್ಯದಲ್ಲಿ ಕತೆ ಹೇಳೋದು, ಮಧ್ಯದಲ್ಲಿ ಒಂದು ಜೋಕ್ ಹೇಳೋದು, ಅಥವಾ ಇನ್ಯಾರನ್ನೋ ಕಾಲು ಎಳೆಯೋದು. ಈಗ ಯಾರೋ ಒಬ್ಬ ತಪ್ಪು ಮಾಡಿರ್ತಾನೆ, ಅವನನ್ನ ಕಾಲು ಎಳ್ದೆ ನೀವು ಸರಿ ಮಾಡಬೇಕು. ಈ ರೀತಿ ನಿಮ್ ತರಗತಿ ಹರ್ಷದಾಯಕವಾಗಿಲ್ಲ, ಸಂತೋಷದಾಯಕವಾಗಿಲ್ಲ ಅಂದ್ರೆ ಮಕ್ಕಳು ನಿಮ್ ಬಗ್ಗೆ ಒಲವು ತೋರಿಸೋದಿಲ್ಲ, ನಿಮ್ ಪಾಠದ ಬಗ್ಗೆ ಒಲವು ತೋರಿಸೋದಿಲ್ಲ. ಹಾಗಾಗಿ ಯು ಹ್ಯಾವ್ ಟು ಟರ್ನ್ ಯುವರ್ ಕ್ಲಾಸ್ ರೂಮ್ ವಿತ್ ಫುಲ್ ಆಫ್ ಜಾಯ್. ಏನ್ ಹೇಳ್ತಾರೆ, ನಿಮ್ಮ ತರಗತಿ ಪೂರ್ತಿ ಹರ್ಷದಾಯಕವಾಗಿರ್ಬೇಕು, ಸಂತೋಷದಾಯಕವಾಗಿರ್ಬೇಕು. ಮೂರನೇ ಪಾಯಿಂಟು, ನಾಟ್ ಬೀಯಿಂಗ್ ಅಫ್ರೇಡ್ ಟು ಅಪಾಲಜೈಸ್ ಟು ದೆಮ್. ನೀವು ಯಾವುದೇ ತಪ್ಪು ಮಾಡಿದ್ದಾಗ ಅವರಿಗೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ. ನೀವು ತಪ್ಪು ಮಾಡಿ ಅವರಿಗೆ ಕ್ಷಮೆ ಕೇಳಿಲ್ಲ ಅಂದ್ರೆ ಅವ್ರು ತಪ್ಪು ಮಾಡಿದಾಗ ನೀನ್ ಯಾಕೆ ಸಾರಿ ಕೇಳಿಲ್ಲ ಅಂತನೋ ಅಧಿಕಾರ ಕೂಡ ನಮ್ಗಿರೋದಿಲ್ಲ. ಯಾಕಂದ್ರೆ ನಾವು ಹೇಗ್ ನಡ್ಕೋತಾ ಇದೀವೋ ಅದನ್ನ ನೋಡೇ ಮಕ್ಕಳು ಕಲಿಯೋದು. ಹಾಗಾಗಿ ನಾವು ತಪ್ಪು ಮಾಡಿದಾಗ ಅಯ್ಯೋ ತಪ್ಪಾಗೋಯ್ತು, ಸಾರಿ ನಾನು ನೋಡ್ಲಿಲ್ಲ, ಅಥವಾ ನೆಕ್ಸ್ಟ್ ಟೈಮ್ ಇದಾಗೋದಿಲ್ಲ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಅವರ್ ಮಿಸ್ಟೇಕ್ ಆಲ್ಸೋ. ಹಾಗಾಗಿ ಸಾರಿ ಕೇಳೋದಕ್ಕೆ ಹೆದರ್ಕೊಂಡ್ಬೇಡಿ. ನಾಲ್ಕನೇ ಪಾಯಿಂಟು, ಗಿವಿಂಗ್ ದೆಮ್ ಅ ಫ್ರೆಶ್ ಸ್ಟಾರ್ಟ್ ಎವ್ರಿ ಡೇ. ಹಿಂದಿನ ತರಗತಿಯಲ್ಲಿ ಬೈದಿರ್ತೀರಾ, ಅಥವಾ ಹಿಂದಿನ ತರಗತಿಯಲ್ಲಿ ಒಬ್ರು ಹೊಡೆದಿರ್ತಾರೆ, ಅಥವಾ ಅವನು ಏನೋ ತಪ್ಪು ಮಾಡಿರ್ತಾನೆ, ನಿಮ್ಗೆ ಹಿಂತಿರುಗಿ ಮಾತಾಡಿರ್ತಾನೆ, ಏನೋ ವಾಗ್ವಾದ ಆಗಿರುತ್ತೆ. ಇಟ್ಸ್ ಓಕೆ, ಅದು ಅವತ್ತಿಗೆ ಮುಗ್ದೋಯ್ತು. ನೆಕ್ಸ್ಟ್ ಡೇ ಮಗು ಶಾಲೆಗೆ ಬರಬೇಕಾದ್ರೆ ಇಟ್ ಶುಡ್ ಬಿ ಅ ಫ್ರೆಶ್ ಡೇ. ಅಥವಾ ಮನೆಯಲ್ಲಿ ಏನೋ ಕೆಟ್ಟ ಘಟನೆಗಳನ್ನ ನಡೆದಿರ್ತವೆ, ಒಂದೊಂದು ಮಕ್ಕಳು ತಂದೆ ತಾಯಿ ಕಳ್ಕೊಂಡಿರೋ ಮಕ್ಕಳಿದಾವೆ, ಅಥವಾ ಅಜ್ಜಿ ತಾತನೋ ಯಾರೋ ಹತ್ರದವ್ರನ್ನ ಕಳ್ಕೊಂಡಿರೋ ಮಕ್ಕಳಿರ್ತವೆ, ಅಥವಾ ಮನೇಲಿ ಏನೋ ಬ್ಯಾಡ್ ಇನ್ಸಿಡೆಂಟ್ ನಡೆದಿರುತ್ತೆ. ಅಂತ ಮಕ್ಕಳು ಮುಂದಿನ ದಿನ ಶಾಲೆಗೆ ಬರಬೇಕಾದ್ರೆ, ನೆಕ್ಸ್ಟ್ ಇದೆಲ್ಲ ದಾಟ್ಕೊಂಡು ಆ ದಿನಗಳೆಲ್ಲ ಕಳೆದು ರಜೆ ಮುಗಿಸಿ ಮತ್ತೆ ಶಾಲೆಗೆ ಬರಬೇಕಾದ್ರೂ ಆ ಮಗುವಿಗೆ ಅದು ಫ್ರೆಶ್ ಸ್ಟಾರ್ಟ್ ಆಗಿರ್ಬೇಕು. ಮಗುವಿಗೆ ಹಿಂದೆ ನಡೆದಿದ್ನೆಲ್ಲ, ಹಿಂದೆ ಮಾಡಿದ ತಪ್ಪನ್ನೆಲ್ಲ ಮತ್ತೆ ಮತ್ತೆ ಅದನ್ನೇ ಕೆದಕಿ ಹಂಗಿಸಿ ಮಾತಾಡಬೇಡಿ ದಯವಿಟ್ಟು. ಯಾಕಂದ್ರೆ ಗ್ರೆಡ್ಜ್ ಉಳ್ಕೊಂಡ್ ಬರುತ್ತೆ ಮಕ್ಕಳಲ್ಲಿ. ಮಕ್ಕಳು ನಿಮ್ಮನ್ನ ಹೇಟ್ ಮಾಡೋಕ್ ಶುರು ಮಾಡ್ಬಿಡ್ತಾರೆ, ದ್ವೇಷಿಸೋಕ್ ಶುರು ಮಾಡ್ಬಿಡ್ತಾರೆ. ಐದನೇ ಪಾಯಿಂಟು, ವರ್ಬಲೈಸಿಂಗ್ ಪಾಸಿಟಿವ್ ಥಿಂಗ್ಸ್ ಅಬೌಟ್ ದೆಮ್. ಅಂದ್ರೆ ತಪ್ಪು ಮಾಡಿದಾಗ ನಾವು ಹೇಗೆ ತಪ್ಪು ಅಂತ ತೋರಿಸ್ತೀವೋ ಹಾಗೆ ಮಕ್ಕಳಿಗೆ ಅವನ್ ಕರೆಕ್ಟಾಗಿ ಮಾಡಿದಾಗ, ಅವನ್ ಸರಿಯಾಗಿ ಮಾಡಿದಾಗ, ಅಥವಾ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇವನು ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ, ಅಥವಾ ನಾನು ಕೇಳಿದ್ದಿಗೆ ಕ್ವಶನಿಗೆ ಆನ್ಸರ್ ಮಾಡ್ತಾನೆ ಅಂತ ಸಿಚುವೇಶನ್ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿರೋ ಮಕ್ಕಳಿಗೆ ನೀವು ಅಪ್ರೈಸ್ ಮಾಡಲೇಬೇಕು, ಅವರಿಗೆ ಹುರಿದುಂಬಿಸ್ಬೇಕು, ಹೊಗಳಬೇಕು ಅವರನ್ನ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್,
ಮಕ್ಕಳಿಗೆ ಅವರ ವೀಕ್ ಪಾಯಿಂಟ್ ಯಾವುದು, ಸ್ಟ್ರಾಂಗ್ ಪಾಯಿಂಟ್ ಯಾವುದು ಅಂತ ಮೇಸ್ಟ್ರಾಗಿ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಪ್ರತಿದಿನ ಮಕ್ಕಳನ್ನ ನೋಡ್ತಾ ಇರ್ತೀವಿ. ಅತಿ ಹೆಚ್ಚಾಗಿ ಹೊಗಳಲೂಬಾರದು ಅವರ ಸ್ಟ್ರಾಂಗ್ ಪಾಯಿಂಟ್ ಅಲ್ಲಿ, ಅತಿ ಹೆಚ್ಚಾಗಿ ತೆಗಳಲೂಬಾರದು ಅವರ ವೀಕ್ ಪಾಯಿಂಟ್ ಅಲ್ಲಿ. ಯಾವ ವೀಕ್ ಪಾಯಿಂಟ್ಗಳಿದಾವೆ ಅವ್ರದ್ದು ಅಂತ ನಮಗ್ ಗೊತ್ತಿರುತ್ತೋ ಅದನ್ನ ಆದಷ್ಟು ಸುಧಾರಿಸೋಕೆ ಹೆಲ್ಪ್ ಮಾಡಬೇಕು. ಇಂಥ ಪಾಯಿಂಟ್ ಅಲ್ಲಿ ಇಂಥದೊಂದು ವಿಷಯದಲ್ಲಿ ಅವನು ತುಂಬಾ ಒಳ್ಳೆ ವೇ ಅಲ್ಲೇ ಇದ್ದಾನೆ ಅಂತ ಅನ್ಸೋ ಒಂದು ವಿಚಾರಗಳೇನಾದ್ರೂ ನಿಮಗೆ ಕಂಡ್ರೆ ಅದನ್ನ ಅದೇ ಈಕ್ವಿಲಿಬ್ರಿಯಂ ಅಲ್ಲಿ ಮೇಂಟೈನ್ ಮಾಡ್ಕೊಳ್ಳೋ ಹಾಗೆ ನೀವು ನೋಡ್ಕೋಬೇಕಾಗತ್ತೆ. ಇದಿಷ್ಟು 6 ಟೆಕ್ನಿಕ್ಗಳು ಬೆಸ್ಟ್ ಟೀಚರ್ ಅಂತ ಅನ್ಸ್ಕೊಳ್ಳೋಕೆ. ಇದು ಚೈಲ್ಡ್ ಸೈಕಾಲಜಿ ಪ್ರಕಾರ ಕೂಡ ಕರೆಕ್ಟ್ ಆಗಿದೆ ಮತ್ತೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.